ದಲಿತ ಯುವಕನ ಮೇಲೆ ಅಮಾನುಷ ಹಲ್ಲೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಶ್ರೀಶೈಲ ರತ್ನಾಕರ್ ಆಗ್ರಹ. ತಾಳಿಕೋಟೆ ತಾಲೂಕಿನ ಸಾಸ್ನೂರು ಗ್ರಾಮದಲ್ಲಿ ಮಾದಿಗ ಸಮುದಾಯಕ್ಕೆ ಸೇರಿದ ಅಂಗವಿಕಲರ ಯುವಕ ರವಿಕುಮಾರ್ ಅವರ ಮೇಲೆ ಅದೇ ಗ್ರಾಮದ ಸಂತೋಷ್ ದ್ಯಾಮನಗೊಂಡ ಎಂಬ ವ್ಯಕ್ತಿ ಅತ್ಯಂತ ಕ್ರೂರವಾಗಿ ಹಲ್ಲೆ ನಡೆಸಿರುವ ಘಟನೆ ಖಂಡನೀಯವಾಗಿದೆ. ರವಿಕುಮಾರ್ ಅವರು ನಿರುದ್ಯೋಗಿ ಬಡತನದಿಂದ ಬಳಲ್ತಿದ್ದು, ಉದ್ಯೋಗ ಸಿಗದ ಕಾರಣ ಗ್ರಾಮದಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದ. ಈ ಹಿಂದೆ ಅನಕ್ಷರಸ್ಥ ಸಾರ್ವಜನಿಕರಿಗೆ ಜಾತಿ ಪ್ರಮಾಣ ಪತ್ರ, ರೇಷನ್ ಕಾರ್ಡ್, ದಿಕ್ಕಿಲ್ಲದ ವಿಧವೆಯರಿಗೆ ವೇತನ ಸೇರಿದಂತೆ ವಿವಿಧ ಸರ್ಕಾರಿ ದಾಖಲೆಗಳ ಕೆಲಸ ಮಾಡುತ್ತಿದ್ದರು. ಕಳೆದ 1-2 ವರ್ಷಗಳಿಂದ ಗ್ರಾಮ ಪಂಚಾಯಿತಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಸಿಕ್ಕ ಕಾರಣ ಆ ಕೆಲಸವನ್ನ ನಿಲ್ಲಿಸಿದ್ರು. ಘಟನೆಯ ದಿನ ಆರೋಪಿಯು ಮದ್ಯದ ಅಮಲಿನಲ್ಲಿ ಬಂದು ತಾನು ಹೇಳಿದ ಕೆಲಸ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ದಾನೆ. ರವಿಕುಮಾರ್ ಅವರು ತಾವು ಆ ಕೆಲಸವನ್ನ ಈಗ ಮಾಡುವುದಿಲ್ಲ ಎಂದು ತಿಳಿಸಿದಾಗ ಜಾತಿ ನಿಂದನೆ ಮಾಡುತ್ತಾ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಎದೆಗೆ ಒದ್ದು ಅವರ ಊರುಗೋಲನ್ನ ಕಸಿದುಕೊಂಡು ಅದರಿಂದ ಹಲ್ಲೆ ನಡೆಸಿದ್ದಾನೆ. ಅಲ್ಲದೆ ಪಕ್ಕದಲ್ಲೇ ಇದ್ದ ಸೈಜ್ ಕಲ್ಲು ಎತ್ತಿ ತಲೆ ಮೇಲೆ ಹಾಕಲು ಸಹ ಪ್ರಯತ್ನಿಸಿದ್ದು, ರವಿಕುಮಾರ್ ಅವರು ಅಲ್ಲಿಂದ ತಪ್ಪಿಸಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗಾಯಗೊಂಡ ರವಿಕುಮಾರ್ ಅವರನ್ನ ಮೊದಲು ಬಸವನ ಬಾಗೇವಾಡಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗೆ ವಿಜಯಪುರ ಜಿಲ್ಲಾ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿತ್ತು. ಮಾಹಿತಿ ತಿಳಿದ ತಕ್ಷಣ ಕರ್ನಾಟಕ ಮಾದಿಗ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀಶೈಲ ರತ್ನಾಕರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುವಿಗೆ ಧೈರ್ಯ ತುಂಬಿ ವೈದ್ಯಕೀಯ ನೆರವು ನೀಡಿ ಕಾನೂನು ಪ್ರಕ್ರಿಯೆ ನಡೆಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಘಟನೆಯ ಮಾಹಿತಿ ನೀಡಿದರು. ಈ ಘಟನೆ ಕುರಿತು ಪೊಲೀಸರು ಸಮಗ್ರ ತನಿಖೆ ನಡೆಸಿ ಜಾತಿ ನಿಂದನೆ ಹಾಗೂ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದ ಕಾನೂನು ಪ್ರಕಾರ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಪಡಿಸಿದರು. ಈಗಾಗಲೇ ಆರೋಪಿಗಳಾದ ಸಂತೋಷ್ ಶಾಂತಪ್ಪ ದ್ಯಾಮಗೊಂಡ ಬಂಧಿಸಲಾಗಿದೆ. ಆದರೆ ಇತರ ಆರೋಪಿಗಳಾದ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದ ಶಾಂತಪ್ಪ ದ್ಯಾಮಗೊಂಡ, ಬಸಪ್ಪ ದ್ಯಾಮಗೊಂಡ, ಆನಂದ ಶಾಂತಪ್ಪ ದ್ಯಾಮಗೊಂಡ ಆರೋಪಿಗಳು ತಲೆಮರೆಸಿಕೊಂಡಿದ್ದು, ಅವರನ್ನ ಕೂಡ ಶೀಘ್ರವಾಗಿ ಬಂಧಿಸಬೇಕು ಮತ್ತು ನೊಂದವರಿಗೆ ನ್ಯಾಯ ಕೊಡಿಸಬೇಕು ಎಂದರು. ದಕ್ಷ ಅಧಿಕಾರಿಗಳಾದ ಬಸವಣ್ಣ ಬಾಗೇವಾಡಿಯ, ಸಿಪಿಐ ಗುರುಶಾಂತ ದಾಶ್ಯಾಳ್ ಹಾಗೂ ಡಿಸಿಪಿ ನಂದಾರೆಡ್ಡಿ ಸಂಘದ ಮುಖಾಂತರ ಧನ್ಯವಾದಗಳು ತಿಳಿಸಿದರು. ಮಾದಿಗ ಸಂಘಟನೆ ಸದಾನಂದ ಗುನ್ನಾಪುರ್, ನಾಗರಾಜ್ ಮಾಧರ್, ಬಾಲಚಂದ್ರ ಹುಳ್ಳೂರು, ರಮೇಶ್ ಮಾದರ್, ಸಂಗಮೇಶ್ ಡವಳಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಲ್ಲ, ಬಸವನಗುಡಿ ತಾಲೂಕು ಸಾತೂರು ಗ್ರಾಮದಲ್ಲಿ ಮತ್ತೆ ದಲಿತರ ಮೇಲೆ ಅನ್ಯಾಯ ಆಗೈತಿ. ಈ ವಿಷಯ ಇಷ್ಟೇ ರೀ. ನಮ್ಮ ಸಮಾಜದ ಮಾದಿಗ ಸಮುದಾಯಕ್ಕೆ ಸೇರಿದಂಥ ರವಿಕುಮಾರ್ ಮಾದಾರ್ ಅಂತೇಳಿ, ಅವ ಮೊದಲು ಹ್ಯಾಂಡಿಕ್ಯಾಪ್ ಅದಾನ, ಮೊದಲು ಹುಟ್ಟದಾಗಿಂದ ಹ್ಯಾಂಡಿಕ್ಯಾಪ್ ಅದಾನ ಮತ್ತು ಒಂದು ಕೈ ಸ್ವಾಧೀನ ಇಲ್ಲ ಅವರು. ಅಂಥ ಒಬ್ಬ ವ್ಯಕ್ತಿ ಸೋಷಿಯಲ್ ವರ್ಕ್ ಮಾಡ್ತಿದ್ದ ಮೊದಲು ಒಂದು 2-3 ವರ್ಷದಿಂದ. ಈಗ ಬಿಟ್ಟ ನಾವು ಅಂದ್ರೆ ಮೊದಲೆಲ್ಲ ಈಗ ದೇವದಾಸರಿಗೆ ಪಗಾರ ಮಾಡಿಸೋದಾಯ್ತು, ಕಾಸ್ಟ್ ಇನ್ಕಮ್ ಮಾಡಿಸೋದಾಯ್ತು, ಈ ಥರದ್ದೆಲ್ಲ ಕೆಲಸ ಮಾಡಿಸ್ತಿದ್ದ. ಈಗ ಸ್ವಲ್ಪ ದಿವಸದಿಂದ ಪಂಚಾಯತ್ ಒಳಗೆ ಕೆಲಸ ಮಾಡೋಕೆ ಹೊಂಟಿದ್ದಾವ. ಆವಾಗ ಅಲ್ಲಿ ಮೇಲ್ಜಾತಿ ವರ್ಗದ ಕುರುಬ ಜಾತಿಗೆ ಸೇರಿದಂಥ ಸಂತೋಷ್ ಅನ್ನೋವಂಥ ಒಬ್ಬ ಹುಡುಗ ಇವನಿಗೆ ಬಂದು ನನಗೆ ಲೋನ್ ಮಾಡಿಸ್ಕೊಡು ಅಂತಂದಾಗ, ಇಲ್ರಿ ಗೌಡ್ರ ನಾ ಎಲ್ಲ ಮಾಡೋದು ಬಿಟ್ಟಿನಿ, ಈಗ ನಾ ಪಂಚಾಯತಿ ಕೆಲಸ ಮಾಡತ್ತೀನಿ ಅಂತಂದಾಗ, ಕುಂಡು ಸೊಳ್ಳೆ ಮಗನ ನೀನು, ಮಾದ ಸೊಳ್ಳೆ ಮಗ ನೀನು, ನಂದು ನಾ ಹೇಳಿದ ಕೆಲಸ ಮಾಡಂಗಿಲ್ಲ ಅಂತಂದಕಿಸಿದ್ದು ಅವೊಬ್ಬ ಹ್ಯಾಂಡಿಕ್ಯಾಪ್ಟ್ ಅಂತ ನೋಡ್ದೇ ಅವ್ನಿಗೆ ಹೆಂಗೆ ಬಂತು ಮನಸ್ಸು ಇಚ್ಛೆ ಹೊಡೆದು ಅವ್ನಿಗೆ ಕೈ ಕಾಲು ಮುಳುವಂಥ ಸ್ಥಿತಿ ಐತಿ. ಮತ್ತು ಈಗಾಗಲೇ ಸರ್ಕಾರ ದವಾಖಾನೆಗೆ MLC ಆಗೈತಿ, FIR ಕೂಡ ಐತಿ. ಮಾನ್ಯ ಬಾಗೇವಾಡಿ CPI ಸಾಹೇಬರು ದಾಶಾಳ್ ಸಾಹೇಬರು ಅವ್ನು ಸಿಂಗಮ್ ಅಂತ ಹೇಳ್ಬೇಕು, ಆನ್ ದ ಸ್ಪಾಟ್ ಅವ್ರನ್ನ ಅರೆಸ್ಟ್ ಮಾಡ್ಯಾರ. ಬಟ್ ಇನ್ನೂ ಇಬ್ಬರು ಹಸ್ಕೊಂಡಾಗ್ಯಾರ ಅಂತೇಳಿ ಸುದ್ದಿ ಐತಿ, ಬಟ್ ಕನ್ಫರ್ಮ್ ಇಲ್ಲ. ಬಟ್ CPI ಸಾಹೇಬ್ರು DYSP ಸಾಹೇಬ್ರು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಿದ್ದೆ ಸಮಯದಾಗ. ಬಟ್ ಇನ್ನೂ ಈ ಥರದ್ದು ಇನ್ನೂ ಆಗಾಕತ್ತಾವ ಅಂತಂದ್ರೆ ಈ ಥರ ಕೃತ್ಯಗಳಾಗಬಾರ್ದು ಅಂತೇಳಿ ಕಾನೂನದ ಇನ್ನೂ ಜಾಸ್ತಿ ಅವ್ರಿಗೆ ಗಡೀಪಾರು ಮಾಡಬೇಕು ಮತ್ತು ಅವ್ರ ಮನೆಯನ್ನು ಮುಟ್ಗೋಲು ಹಾಕ್ಬೇಕಂತೇಳಿ ಈ ಸಮಯದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗಾಯಿತು ಮತ್ತು ಮಾನ್ಯ SP ಸಾಹೇಬರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಶ್ರೀಶೈಲ ರತ್ನಾಕರ್, ಕರ್ನಾಟಕ ಮಾದಿಗ ಸಂಘ ಜಿಲ್ಲಾಧ್ಯಕ್ಷ, ಬಿಜಾಪುರ. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದೀನಿ ಸರ್ ನಾನು. ಈ ಕೈ ಮುರ್ಗತ್ ಸರ್ 2 ಕೈಲಿ. ಈಗ ಡಾಕ್ಟ್ರು ಕೈ ಸಾಮರ್ಥ್ಯ ಇಲ್ಲ, ಮಾಡೋದಕ್ಕೆ ಆಗಲ್ಲ, ಅಷ್ಟೊಂದು ಇದಾಕಲ್ಲ ಅಂತ ಹೇಳ್ಯಾರ ಸರ್ ಡಾಕ್ಟ್ರು. ಈಗ ಕೇಸ್ ಅದು ಹೋಗಿದ್ರಿ? ಕೇಸ್ ಆಗೈತೆ ಸರ್. ಕೇಸ್ ಮಾಡ್ತಾರಂತ ಗೊತ್ತೈಕೆ ಮತ್ತೆ ಮನೆಗೆ ಬಂದು ನಮ್ಮ ಹೆಣ್ಮಕ್ಳಿಗೆ ಅವ್ರಿಗೆ ಹಂಗೆ ಬೇಕು ಹಂಗೆ ಮಾತಾಡಿ ಅಲ್ಲಿ ಹೊರಗಡೆ ಹೋಗ್ಯಾರ. ಅವ್ರ ಮನೆಯವ್ರು ಬಂದು ಜಾತಿ ಬೈದ್ಕಿಸನ್ ಬಂದ ಸರ್. ನಿಮ್ಮ ಹೆಸರು? ರವಿಕುಮಾರ್ ಸೋಮವ ಮಾದಾರ್. ಅವ್ರು ಸಾಸ್ನೂರ್ ಸರ್. ಯಾವ ವಿಷಯ? ಯಾರು? ಸಂತೋಷ್ ದ್ಯಾಮಗೊಂಡ ಅಂತ. ಎದಕ್ಕೆ ರೀ?
ಅವ್ರೇನ ಗಾಡಿ ಲೋನ್ ಮಾಡಿಸ್ಕೊಡು ಅಂತಂದ್ರತ್ರಿ. ಇಲ್ರಿ ನಾನು ಆ ಕೆಲಸ ಬಿಟ್ಟಿನಿ, ಈಗ ಮಾಡೋದಾಗಲ್ಲ ಅಂತಂದ್ರ ಹೆಂಗ್ ಮಾಡೋದಾಗಲ್ಲ ಅಂತ ಕೇಳಿ ಜಾತಿ ಎತ್ತಿ ಬೈದು ಹೊಡೆದನಂತ್ರಿ. ಅದು ಬಂದು ನಮ್ಮ ಮಂದಿ ಹೇಳಿದ್ರಿ, ಹೋಗಿ ನೋಡಿದ್ರಾಗ ಮತ್ತೆ ಮನೆ ಕರ್ಕೊಂಬಂದ್ವಿ. ಮನೆ ಕರ್ಕೊಂಬಂದನು ಮತ್ತೆ ರಿಟರ್ನ್ ಬಂದು ಕೇಸ್ ಮಾಡ್ತೀರಿ ಹಂಗೆ ಹಿಂಗತ್ತೆ ಬಂದು ಅವ್ರಿಗೂ ಇದು ಮಾಡಿ ನಮಗೂ ಬೈದು ಇದು ಮಾಡ್ಯಾರ. ನಿಮ್ಗೇನಾಗ್ಬೇಕ್ರಿ ಅವರು? ಇವ್ರು ನಮ್ಮ ಮನೆಯವ್ರಿ. ಬ್ಯೂರೋ ರಿಪೋರ್ಟ್ ಸಾಹೇಬಣ್ಣ ಮಾದರ್, ಭಾರತ ವೈಭವ ನ್ಯೂಸ್, ವಿಜಯಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.